ಹಿಂದೆ ನಾವು ಬೆಳೆದ ಆರ್ಗ್ಯಾನಿಕ್ ವೇಯಲ್ಲಿ ಬೆಳೆದ ಟೊಮೊಟೊ ಈಗ ಕೆಚಪ್ ಮಾಡ್ತಾಯಿದ್ದೀವಿ. ಇದರಲ್ಲಿ 1.5 kg ನಾಟಿ, 1 kg ಹೈಬ್ರಿಡ್, ಟೋಟಲ್ 2.5 kg. ಗಟ್ಟಿಯಾಗಿರೋದು, ತುಂಬ ರೆಡ್ ಆಗಿರೋದು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಟೊಮೊಟೊ ಕಟ್ ಮಾಡಿಟ್ಟಿದ್ದೀವಿ. ಈಗ ನೀರು ಬಾಯ್ಲಿಂಗ್ ಮಾಡೋಕ್ಕೆ ಇಟ್ಟಿದ್ದೀವಿ. ಬಾಯ್ಲಿಂಗ್ ನೀರಿಗೆ ಲವಂಗ, ಚಕ್ಕೆ, ಪೆಪ್ಪರು, ಗಾರ್ಲಿಕ್, ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟು ಹಾಕಿ ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಮಾಡಿದಾಗ ನಾವು ಟೊಮೊಟೊ ಹಾಕ್ತೀವಿ. ನೀರು ಕುದೀತಾ ಇದೆ. ಕುದಿಯೋ ನೀರಿಗೆ ನಾವು ಲವಂಗ, ಚಕ್ಕೆ, ಪೆಪ್ಪರು, ಒಣಮೆಣಸಿನ್ಕಾಯಿ, ಗಾರ್ಲಿಕ್ ಹಾಕಿದ್ದೀವಿ, ಶುಂಠಿನೂ ಹಾಕಿದ್ದೀವಿ. ಈಗ ಟೊಮೊಟೊ ಹಾಕ್ತಾ ಇದ್ದೀವಿ. ಇಪ್ಪತ್ತು ನಿಮಿಷ ಆಗಿದೆ. ಸಣ್ಣ ಉರಿನಲ್ಲಿ ಬೆಂದಿದೆ. ಬೆಂದಿದೆ ಅಂತ ಹೆಂಗೆ ಗೊತ್ತಾಗೋದು ಅಂದರೆ ಅದು ಸ್ಕಿನ್ ಔಟ್ ಆಚೆ ಬರಬೇಕದು. ಸ್ಕಿನ್ ಹಿಂಗೆ ಬಂದುಬಿಡ್ಬೇಕು. ಹೀಗೆ ಮಾಡಿದ್ರೆ ಬರುತ್ತೆ. ಇಟ್ ಇಸ್ ಕುಕ್ಡ್ ಅಂತ, ಚೆನ್ನಾಗಿ ಕುಕ್ ಆಗಿದೆ ಅಂತ. ಇದು ತಣ್ಣಗಾದ್ಮೇಲೆ ಆಮೇಲೆ ಬೇರೆ ಪ್ರೊಸೀಜರ್ ಇದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡೋದು. ಟೊಮ್ಯಾಟೊ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಅದನ್ನು ಸ್ಟ್ರೈನ್ ಮಾಡಿ ಇವಾಗ ಸ್ಟ್ರೈನ್ ಮಾಡ್ತಾ ಇದ್ದೇವೆ. ಇದನ್ನು ಇವಾಗ ಗ್ರೈಂಡ್ ಆಗಿರೋದನ್ನು ಇವಾಗ ಸ್ಟ್ರೈನ್ ಮಾಡ್ತಾ ಇದ್ದೇವೆ. ಈ ಥರ ಸ್ಟ್ರೈನ್ ಆಗ್ತದೆ. ಸೋಸಿ ಇದು ಹಿಂಗೆ ಬರುತ್ತೆ. ಇಷ್ಟಾಗಿದೆ ಸೋಸಿ. 3-4 ಸರಿ ಆಗಿದೆ ನಮ್ಗೆ ಸೋಸಿ. ಇವಾಗ ಇದು ವೇಸ್ಟ್ ಆಯಿತು. ಇದು ವೇಸ್ಟ್. ಇದು ನೆಕ್ಸ್ಟ್ ಏನು ಮಾಡಬೇಕು? ಕುದಿಸ್ಬೇಕು. ಇದನ್ನು ಈಗ ಇದರಲ್ಲಿ ಹಾಕಿ ಕುದಿಸ್ಬೇಕು. ಲಾಂಗ್ ಪ್ರೋಸೆಸ್ ಇದು. ಬಟ್ ಕೆಚಪ್ ನೀವೇ ಮಾಡ್ಕೊಂಡ್ರೆ ಅದು ಖುಷಿ ಬೇರೆ. ಮತ್ತು ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು. ಈಗ ಟೊಮೊಟೊ ಕಡಿಮೆ ಇರೋದ್ರಿಂದ ಎಲ್ಲರೂ ಮಾಡಿಟ್ಕೊಂಡು ಕೆಚಪ್ನ ಎಂಜಾಯ್ ಮಾಡಿ. ಕುದ್ದು ಕಡಿಮೆ ಆಗಿದೆ. ಈಗ ಸಕ್ಕರೆ 100 ಗ್ರಾಂ ಸಕ್ಕರೆ ಹಾಕ್ತಾ ಇದ್ದೀವಿ. ಸಕ್ಕರೆ ಮತ್ತು 10 ಗ್ರಾಮ್ 10ರಿಂದ 15 ಗ್ರಾಮ್ ಸಾಲ್ಟ್, ಉಪ್ಪು. ಇದನ್ನ ಇನ್ನ ಸ್ವಲ್ಪ ಕುದ್ದು ಎಷ್ಟು ತಿಕ್ಕಾಗಿದೆಯಲ್ಲ ಇದು. ಇವಾಗ ಇನ್ನ ಸ್ವಲ್ಪ ಕುದ್ದು. ಇದು 2.5 kg ಟೊಮೊಟೊದಲ್ಲ. 2.5 kg ಟೊಮೊಟೊದು. ಇನ್ನ ದಪ್ಪ, ಇನ್ನ ಕುದಿಬೇಕು. ಇನ್ನ ಕುದ್ದು ಇನ್ನ ತಿಕ್ಕಾಗಬೇಕು.
ಈಗ ಟೊಮ್ಯಾಟೊ ಕೆಚಪ್ ರೆಡಿ ಆಗಿದೆ. ಇಷ್ಟು ತಿಕ್ ಆದರೆ ಸಾಕು. ಇದಕ್ಕಿಂತ ತಿಕ್ಕು ಮಾಡಬಹುದು, ಬಟ್ ನನಗೆ ಈ ತಿಕ್ಕ ಕನ್ಸಿಸ್ಟೆನ್ಸಿ ಸಾಕಾಗಿದೆ. ಸೊ ನಾವು ಇದು ಕೂಲ್ ಆದಮೇಲೆ ವಿ ಕ್ಯಾನ್ ಕೀಪ್ ಇಟ್ ಇನ್ ಏರ್ ಟೈಟ್ ಬಾಟಲ್ಸ್ ಆ್ಯಂಡ್ ಸ್ಟೋರ್ ಇಟ್ ಇನ್ ದ ಫ್ರಿಡ್ಜ್. ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿದ್ರೆ ಇಟ್ ವಿಲ್ ಕಮ್ ಫಾರ್ ಓನ್ಲಿ 1 month. ಬಟ್ ಇಫ್ ಯು ಕೀಪ್ ಇಟ್ ಇನ್ ದ ಫ್ರೀಸರಲ್ಲಿ ಸ್ಟೋರ್ ಮಾಡಬೇಕಾದ್ರೆ ನೀವು ಫ್ರೀಸರ್ ಐಸ್ ಕ್ಯೂಬ್ ಟ್ರೇನಲ್ಲಿ ಹಾಕಿ ಅದು ಆಮೇಲೆ ಅದನ್ನ ತಣ್ಣಗಾದ್ಮೇಲೆ ತೆಗೆದು ಜಿಪ್ ಲಾಕ್ ಕವರಲ್ಲಿ ಹಾಕಿ ಯು ಕ್ಯಾನ್ ಯೂಸ್ ಐಸ್ ಕ್ಯೂಬ್ಸ್ ತರ ಯು ಕ್ಯಾನ್ ಯೂಸ್ ಇಟ್ ಎತ್ಕೊಂಡು ಸೂಪ್ ಬೇಕಾದಾಗ ನೀವು ಅದನ್ನ ಬಾಯ್ಲ್ ಹಾಟ್ ವಾಟರ್ಗೆ ಅದು ಒಂದು ಹಾಕಿ 2-3 ಕ್ಯೂಬ್ಸ್ ಹಾಕಿ ಟೊಮ್ಯಾಟೊ ಸೂಪ್ ಮಾಡಬಹುದು, ಇಲ್ಲ ಡಿಪ್ ಆಗಿನೂ ಯೂಸ್ ಮಾಡಬಹುದು. ವಿನಿಗರ್ ಆಡ್ ಮಾಡಿದ್ರೆ it will stay for 1 year, but since I have not added vinegar because I don't like the taste of vinegar, so I have only done this, only sugar and salt I have added. ಟ್ರೇಗ್ ಹಾಕಿ ಫ್ರೀಸರ್ ಅಲ್ಲಿ ಇಟ್ಟು ಈಗ ಗಟ್ಟಿ ಆಗಿದೆ. ಇದನ್ನ ತಗೊಂಡು ಜಿಪ್ ಲಾಕ್ ಕವರ್ಸ್ ಅಲ್ಲಿ ಇಡಬೇಕು. ಆಮೇಲೆ ಇದನ್ನ ಒಂದೊಂದು ಎಷ್ಟು ಕ್ಯೂಬ್ಸ್ ಬೇಕೋ ಅಷ್ಟು ಕ್ಯೂಬ್ಸ್ ಹಾಕೊಂಡು ಸೂಪ್ ಆಗಲಿ ಡಿಪ್ ಆಗಲಿ ಹಂಗೆ ಮಾಡಬಹುದು ಬೈ ಡೈಲ್ಯೂಟಿಂಗ್ ಇಟ್.